ಧರ್ಮನ ಈ ದೇವೇಂದ್ರನ ತಂತ್ರಜಾಲ ಆ ಬ್ರಹ್ಮನಿಗೂ ತಿಳಿದಿಲ್ಲ. ಊರ ಸಮಾಜದಲ್ಲಿ ನನಗೆ ಚಾಟಿ ಏಟು ಹಾಕಿ ಅವಮಾನ ಮಾಡಿ ಈ ಸಮಾಜದ ಮುಂದೆ ನೀನು ಚಕ್ರವರ್ತಿಯಾದೆ. ಆದರೆ ಮುಂದೊಂದು ದಿನ ಬಂದು ನಿನ್ನ ವಂಶವನ್ನೇ ಧ್ವಂಸಗೊಳ್ಳದಿದ್ದರೆ ಇವನು ದೇವೇಂದ್ರನೇ ಅಲ್ಲ. ಈ ಊರಿನ ಬಡಜನರನ್ನು ನಿರ್ಗತಿಕರನ್ನಾಗಿ ಮಾಡಿ ರಾಜಕಾರಣಿಗಳನ್ನು ತನ್ನ ಕೈಗೊಂಬೆಯನ್ನಾಗಿ ಮಾಡಿಕೊಂಡು ತಾನೇ ಈ ಕಲಿಯುಗದ ಮಹಾರಾಜನನ್ನು ಮೆರೆಯುತ್ತಿರುವನೇ.
ಮಾವ, ನಿನ್ನ ಹತ್ತಿರ ಒಂದು ಕೆಲಸವಿದೆ, ಅದರಿಂದ ಬಂದಿರುವೆ ಮಾವ. ಬಾ ಬರ್ತಿ ಬಾ ಅಂದು ನನ್ನ ಅತ್ತೆ ವೈಭವವನ್ನು ಕರೆದು ಆ ತಿಳ್ಕನೆಯಿಂದ ಹೋಗಿ ಇಂದು ಬಡತನದಲ್ಲಿ ಬಳಸಲು ನಿಮಗೆ ನಿನ್ನನ್ನು ನನ್ನ ಮನೆಗೆ ಕಳಿಸಿರೋ ಕಾರಣವೇನು? ಮಾವ, ನನ್ನ ತಂದೆ ತಾಯಿಗಳು ಆಸ್ಪತ್ರೆಯಲ್ಲಿ ಜ್ವರದ ಬಾಧೆಯಿಂದ ನರಳುತ್ತಿದ್ದಾರೆ. ಆದ ಕಾರಣ ಮನೆಯ ಕಾಗದ ಪತ್ರ ತೆಗೆದುಕೊಂಡು ಹಣ ಕೊಡು ಮಾವ, ಔಷಧಿ ತರಬೇಕು. ಮನೆಯನ್ನು ಒತ್ತೆ ಇಟ್ಟುಕೊಂಡು ಹಣ ಕೊಡಲಾರೆ, ಕೊಟ್ಟರೆ ಈ ಸಮಾಜ ಏನನ್ನಬಹುದು? ಅಂದು 20 ವರ್ಷಗಳ ಹಿಂದೆ ನಮ್ಮ ತಂದೆ ಎಷ್ಟು ಬಡಿದುಕೊಂಡರು ನಮ್ಮ ಅತ್ತಿಗೆ ಆ ಬಡವನ ಹಿಂದೆ ಹೋಗಬೇಡಂತ. ಅವರ ಮಾತು ಕೇಳದೆ ಪ್ರೀತಿಸಿ ಮದುವೆಯಾಗಿ ಅವಮಾನ ಮಾಡಿದವರಿಗೆ ಹಣ ಕೊಡಬಾರದು. ಆದರೂ ಕೊಡುವೆ, ನೀನು ನನ್ನ ಮಾತಿಗೆ ಒಪ್ಪಿದ್ರೆ ಮಾತ್ರ. ಹೇಳು ಮಾವ, ನಿನ್ನ ಮಾತು ಯಾವುದು ಅಂತ? ಅದು ಮಾತಿನಿಂದ ಸಾಧ್ಯವಿಲ್ಲ. ನೀನು ನಿನ್ನ ಕೈಯಾರೆ ನನ್ನ ಕೈ ಮೇಲೆ ಪ್ರಮಾಣ ಮಾಡಿದರೆ ಮಾತ್ರ ನಿನಗೆ ಮಾಣಿಕ್ಯ, ಇಲ್ಲದಿದ್ರೆ ಹಣ ಇಲ್ಲ, ತಿಳಿಯುತ್ತೆ? ಮಾವ, ನಿನ್ನ ಮಾತಿನಂತೆ ಆಗ್ಲಿ ಮಾವ. ದುಡುಕು ಎಂಬ ಕಟ್ಟುಕು ಹಿರಿಯರ ಕಾಲದಿಂದಲೂ ಹೇಳ್ತಾರೆ. ನನ್ನ ಮಾವ, ಈ ನನ್ನ ಬದುಕು ಬಡತನದಲ್ಲಿ ಬಂದಿದೆ. ಹೇಗಾದ್ರೂ ಮಾಡಿ ಇವನ ಮಾತಿನಂತೆ ಒಪ್ಪಿದ್ರೆ, ಈ ನನ್ನ ಶೀಲವನ್ನೇ ಹಣಕ್ಕೆ ಕೇಳಿದ್ರೆ ಕೇಳಲಿ, ಎಷ್ಟೇ ಆದ್ರೂ ನನ್ನ ಮಾವನಲ್ಲವೇ. ಬಡತನ ಎಂಬ ಈ ಭೂತ ಮುತ್ತಾತರ ಕಾಲದಿಂದಲೂ ಬಂದಿದೆ. ಹೇಗಾದ್ರೂ ಮಾಡಿ ನನ್ನ ತಂದೆ ತಾಯಿಗಳನ್ನು ಉಳಿಸ್ಕೊಂಡ್ರೆ ಅಷ್ಟೇ ಸಾಕು ಮಾವ. ಭಾರತಿ, ಭಯಭೀತಳಾಗಿ ಯಾವುದೋ ವಿಚಾರದಲ್ಲಿ ನಿಂತಿರುವಲ್ಲ, ನಿರ್ಭಯವಾಗಿ ಮಾತು ಕೊಡು. ನಿನ್ನ ಹೆತ್ತವರು ಬದುಕಬೇಕು. ಗಂಜಿ ಕಾಣದ ಕಾಲಕ್ಕೆ ನಂಜಿಕೊಳ್ಳೋ ಎನ್ನಂಗೆ ಎಲ್ಲಿಂದ ತರುವೆ ಹಣ? ಸುಮ್ಮನೆ ಮಾತು ಕೊಡುವ. ಮಾವ, ನನ್ನ ಹೆತ್ತವರ ಮೇಲೆ ಹಾನಿ ಮಾಡಿ ಹೇಳ್ತಾ ಇದ್ದೀನಿ ಮಾವ. ನೀವು ಯಾವ ಮಾತು ಕೇಳಿದ್ರು ನಾನು ನಡೆಸ್ಕೊಡ್ತೀನಿ ಮಾವ. ಬೇಗ 10,000 ಹಣ ಕೊಡಿ. ಹೇಳಿಕೊಟ್ಟು ಬಾರ್ದು, ಹಣ ತರುವೆ. ನನ್ನ ಮಾತಿನಂತೆ ಮೊದಲು ನನ್ನ ಪ್ರೇಮದ ಅರಗಿನಾಗಿ ಈ ಪ್ರೇಮದ ರಾಣಿಯಾಗಿ ಗರಿಬಿಚ್ಚು ನಟಿಸುವಲಾಗಿ. ಆಯ್ತು ಮಾವ, ನಿನ್ನ ಆಸೆಯಂತೆ ಆಗಲಿ. ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೇ, ಓ ನನ್ನ ಶಾಕುಂತಲೇ, ಓ ನನ್ನ ಶಾಕುಂತಲೇ. ಶಾಕುಂತಲೇ, ಓ ನನ್ನ ಶಾಕುಂತಲೇ, ಓ ನನ್ನ ಶಾಕುಂತಲೇ. ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೇ, ಓ ನನ್ನ ಶಾಕುಂತಲೇ, ಓ ನನ್ನ ಶಾಕುಂತಲೇ. ನನಗಾಗಿ ಆ ದೈವ ನಿನ್ನ ಪಡೆದನಲ್ಲೇ, ನನಗಾಗಿ ಆ ದೈವ ನಿನ್ನ ಪಡೆದನಲ್ಲೇ. ಈ ಜೀವ ನಿನ್ನ
ನಿನಗಾಗಿ ಈ ಹೃದಯ ನಿನಗಾಗಿ ಈ ಜೀವ ನಿನಗಾಗಿ ಈ ಹೃದಯ ನಿನಗಾಗಿ And is proposed, but God is disproposed. ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ ಓ ನನ್ನ ಶಾಕುಂತಲೆ ಓ ನನ್ನ ಶಾಕುಂತಲೆ ಶಾಕುಂತಲೆ ಓ ನನ್ನ ಶಾಕುಂತಲೆ ಓ ನನ್ನ ಶಾಕುಂತಲೆ But God is disproposed. ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ ಓ ನನ್ನ ಶಾಕುಂತಲೆ ಓ ನನ್ನ ಶಾಕುಂತಲೆ ಆಹಾ ನಿಮ್ಮ ಆಸೆಯಂತೆ ನವಿಲಿನಂತೆ ನರ್ತಿಸುತ್ತೇನೆ, ನಾನಿನ್ನು ಬರುತ್ತೇನೆ. ನಿಲ್ಲುವಾರ್ತಿ, ಇಷ್ಟಕ್ಕೆ ಇತ್ಯರ್ಥವಾಗಿ ನಿನ್ನ ಮಾತು ಮುಗಿಲಿಲ್ಲ. ಇದು ಬರೀ ಶಾಪಲ್. ಭಾರತಿ, ನನ್ನ ಭಾವವನ್ನು ಹಾಕಿ ನೀನಾಗಿ ನನ್ನ ಮಾತಿನಂತೆ ನಡೆದುಕೊಂಡರೆ ಮಾತ್ರ ನಿನ್ನ ಬದುಕಲು ಬಿಡುತ್ತೇನೆ. ಇಲ್ಲವಾದರೆ ನಿನ್ನ ಹೆತ್ತವರ ಕಥೆ ಯಮಲೋಕಕ್ಕೆ. ಬೇಡ ಮಾವ, ಬೇಡ. ಹೆಣ್ಣಾಗಿ ಬಂದ ಈ ಹೆಣ್ಣು ಜನ್ಮ ಗಂಡಿನ ಕೈಯಲ್ಲಿ ಮಾಂಗಲ್ಯವನ್ನು ಕಟ್ಟಿಕೊಂಡು ಮುತ್ತೈದೆಯಾಗಿ ಬಾಳ್ಬೇಕು. ಇದು ಸಂಪ್ರದಾಯ ಮಾವ. ನನ್ನಂತ ಬಡವರಿಗೆ ನೀನು ತಾಯಿ ಕಟ್ಟಿದ್ರೆ ನಿನ್ನ ಬಂಧನದ ಹಕ್ಕಿಯಾಗಿ ಬಾಳುತ್ತೇನೆ ಮಾವ. ನಿನ್ನಂತ ಬಡವರಿಗೆ ತಾಳಿ ಕಟ್ಟಿ ವೈಭವಕ್ಕೆ ರಾಣಿಯನ್ನಾಗಿ ಮಾಡಿಕೊಳ್ಳುವ ಮೂರ್ಖ ನಾನಲ್ಲ. ನನ್ನ ಆಗಬೇಕಾಗಿರುವ ಹೆಣ್ಣು ಮಂತ್ರಿಯ ಮಗಳಾಗಿರಬೇಕು ಹೊರತು ನಿನ್ನಂತ ತಿರುಕುಗಳನ್ನು ಮದುವೆಯಲಾಗದೆ. ಭಾರತಿ, ಕೇವಲ ನೀನು ನನ್ನ ಪ್ರೇಮ, ನಾನು ತೋರಿಸಿದವನ ಆಲಿಂಗನನ್ನು ನೆಲೆಯಬೇಕಾದ ನೀನೊಂದು ಮಾಟದ ಗೊಂಬೆ. ಆ ಗೊಂಬೆಯ ಸೂತ್ರಧಾರ ನಾನು. ಮವ, ಇದೊಂದು ಕೆಲಸ ಬಿಟ್ಟು ಬೇರೆ ಏನಾದ್ರೂ ಮಾಡಬಲ್ಲೆ. ಆದ್ರೆ ಒಂದು ಹೆಣ್ಣು ಮದುವೆಗೆ ಮುಂಚೆ ಬೇರೊಬ್ಬರ ಪರಪುರುಷರ ಜೊತೆ ಸಂಪರ್ಕವಿಟ್ಟುಕೊಂಡೆ ಈ ಸಮಾಜ ಸುಳ್ಳು ಎಂಬ ಪಟ್ಟ ಕಟ್ಟುತ್ತಿದೆ ಮಾವ, ಸುಳ್ಳು ಎಂಬ ಪಟ್ಟ ಕಟ್ಟುತ್ತಿದೆ ಸಮಾಜ.
ನಂಬಿದ ಗಂಡನಿದ್ರು ಗೈಯಾಳಿ ಅಂತ ತಿರುಗುವರಲ್ಲ ಅವರಿಗೆ ನೀಡುವುದಲ್ಲವೇ ಈ ನಿನ್ನ ಸಸೂಳೆ ಸಮಾಜ. ಮದುವೆಗಿಂತ ಮೊದಲು 3 ತಿಂಗಳಾಗಿ ಗರ್ಭ ಹೊತ್ತು ಜನ್ಮ ಕೊಟ್ಟು ತಾಳಿ ಕಟ್ಟಿದ ಗಂಡನನ್ನ ತಂದೆಯನ್ನಾಗಿ ಮಾಡುವುದಲ್ಲ ಅವರಿಗೆ ಯಾವ ಸ್ಥಾನ ಕಲ್ಪಿಸುತ್ತದೆ ನಿನ್ನ ಹಾಳು ಸಮಾಜ. ಮದುವೆ ಆಗದ ಮುನ್ನ ಕಂಡವರ ತೋಟಕ್ಕೆಲ್ಲಿ ಉರುಳಾಡಿ ತಂದೆ ತಾಯಿಯವರು ಮದುವೆ ಮಾಡಿದ ಮೇಲೆ ಪತಿವ್ರತೆಯಾಗಿ ತಿರುಗುವಲ್ಲ ಅವರಿಗೆ ಯಾವ ಸ್ಥಾನ ಕೊಡುತ್ತದೆ ನಿನ್ನ ಸಮಾಜ. ಲೋಕ್ ಭಾರತಿ, ಸಮಾಜದಂತೆ ಹೋಗಲು ಸಾಧ್ಯವಿಲ್ಲ. ನಾನು ನಿನ್ನನ್ನು ಸೂಳೆಯಂತೆ ಕಂಡವರ ತೋಟಕ್ಕಿಲಿ ಅಪ್ಪನ ಹಣೆ ಪಡೆಯುವ ಮೂರ್ಖ ನಾನಲ್ಲ. ನಿನ್ನ ಕೊರವಿಗೆ ಭದ್ರವಾಗಿ ಕಟ್ಟಿಸಿ ಮುತ್ತೈದೆಯನ್ನಾಗಿ ಮಾಡುತ್ತೇನೆ. ನೀನು ನನ್ನ ಮಾತಿಗೆ ಒಪ್ಪಿದರೆ ಮಾತ್ರ. ನಿನ್ನ ಮಾತಿಗೆ ತಪ್ಪದೇ ನಡೆಯುತ್ತೇನೆ ನಾನು. ಸಂತೋಷ ಭಾರತಿ, ಸಂತೋಷ. ನನ್ನ ಮಾತಿನಂತೆ ನೀನು ಧರ್ಮಣ್ಣನ ಮನೆ ಸೇರಿ ಧರ್ಮಣ್ಣನ ಮನೆಯನ್ನು ಸರ್ವನಾಶ ಮಾಡಬೇಕು. ಈ ದೇವೇಂದ್ರ ಹೃದಯ ಸ್ಪಂದನಕ್ಕೆ ಇಂಪು ಕೊಡುತ್ತಾ ಧರ್ಮಣ್ಣನ ಮನೆ ಸರ್ವನಾಶ ಮಾಡಬೇಕು. ಬಡತನ ಬೇಕಿಯಲ್ಲಿ ಬೆಂದವಳಿಗೆ ಶ್ರೀಮಂತರ ಕುಟುಂಬದಲ್ಲಿ ಸ್ವರ್ಗ ಸುಖ. ನನಗೆ ಧರ್ಮಣ್ಣನ ಆಸ್ತಿ ಮುಖ್ಯ. ಇನ್ನು ಮುಂದೆ ನೀನು ಸೀತಾದ ಸ್ನೇಹದ ಗೆಳತಿಯಾಗಿ ಅವಳಲ್ಲಿ ನಯವಿನಯದಿಂದ ಮಲಿಯಬೇಕು. ನಿನ್ನ ಕಂಗಳ ಕಾಂತಿಯನ್ನು ಕಾಣಬೇಕಾದರೆ ಇದು ನನ್ನ ಉದ್ದೇಶ. ಇದಕ್ಕೆ ನಿನ್ನ ಒಪ್ಪಿಗೆ? ನಿನ್ನ ಮಾತಿನಂತೆ ವರ್ತಿಸಿ ಅಶೋಕನ ಮೇಲೆ ನನ್ನ ಮೋಸದ ಬಲೆ ಹಾಕಿ ಅವನ ಪ್ರೇಮ ಪಡೆದು ನಿನ್ನ ಮಾತಿನಂತೆ ವರ್ತಿಸುತ್ತೇನೆ ಮಾವ. ನಾನಿನ್ನು ಬರುತ್ತೇನೆ. ಹೋಗು ಹುಚ್ಚೆಣ್ಣೆ ಹೋಗು. ನನ್ನನೆ ಹೋಗು ಹುಚ್ಚೆಣ್ಣೆ ಹೋಗು. ನಾನು ಕಣ್ಣಿಟ್ಟ ಅತ್ತೆಯ ಮಗಳು ನನ್ನ ನೇರ ಮಾತಿಗೆ ಸಿಕ್ಕು ಬಿದ್ದ ಅವಳೆ. ಭಾರತಿ, ಭಾರತಿ, ನಿನಗೆ ಇಲ್ಲಿಂದ ರಾಹುಕಾಲ ಆವರಿಸಿತು. ಹೆಣ್ಣು ಗಂಡಿನ ಸಂಗಮದಿಂದ ಧರ್ಮಣ್ಣನ ಮನೆ ನೀನು ಪ್ರವೇಶಿಸಿದರೆ ಈ ಪ್ರಚಂಡ ಪ್ರಖ್ಯಾತ ಹಣದಿಂದ ಶ್ರೀಮಂತನಾಗುತ್ತಾನೆ. ಶ್ರೀಮಂತರ ಕುಟುಂಬದಲ್ಲಿ ನೆಲೆದಾಡು ಭಾರತಿ, ನೆಲೆದಾಡು. ಧರ್ಮಣ್ಣ ನಿನ್ನನ್ನು ಚಿತ್ರಹಿಂಸೆ ಗುರಿ ಮಾಡಿ ಬೀದಿಗೆ ಬಿಸಾಗಿದರೆ ನನಗೆ ನೆಮ್ಮದಿ. ಭಾರತಿ, ನಿನ್ನ ಮಾವ ನಿನ್ನ ಭಾಗ್ಯಕ್ಕೆ ಕಾಲಾಂತರಕ ಯಮ. ಈ ದೇವೇಂದ್ರ ಸೃಷ್ಟಿಯನ್ನೇ ಮುಷ್ಟಿಲಿ ಹಿಡಿದುದು ಜಗವನ್ನೇ ಆಟ ಆಡಿಸುವ ಸಾಹಸಿ. ಗಾಳಿ ಪಡೆದಂತೆ ಹಾರಿ ವಿಷ ಸರ್ಪದಂತೆ ಕಚ್ಚಿಕೊಳ್ಳುವೆ ನಿನ್ನನ್ನ. ಹಾಯ್ ಪ್ರಕಾಶ್, ನೀನಿಲ್ಲಿ? ದೇವೇಂದ್ರ, ಬೆಂಗಳೂರಿನ ಗಂಟ್ರಿಯ ಮನೆಯಲ್ಲಿ ಕಣ್ಣು ಹಾಕಿ ಕೋಟಿ ಕೋಟಿ ಹಣ ತೆಗೆದುಕೊಂಡು ನಿನ್ನಲ್ಲಿಗೆ ಬಂದಿರುವೆ. ಈ ಹಣ ಮುಗಿಯುವ ತನಕ ನಿನ್ನಲ್ಲಿಯೇ ನನ್ನ ವಾಸಸ್ಥಾನ. ಆಗಲಿದ್ದರೆ ಈ ಹಣದಲ್ಲಿ ಪಿಟ್ಟಿ ಮಾಡಿಕೊಳ್ಳೋಣ. ಆಗಲಿ ಪ್ರಕಾಶ್, ಈ ನಿಶ್ಚಿಂತರಾಗಿರುವ ಈ ದೇವೇಂದ್ರನ ಗತ್ತಿನಲ್ಲಿ ಆಲ್ರೈಟ್. ನಿನ್ನಂತ ಸ್ನೇಹಿತ ಸಿಗುವುದು ಅಪರೂಪ. ಈ ದುರ್ಯೋಧನನ ದರ್ಬಾರಕ್ಕೆ ಈ ಕರ್ಣನ ಆಗಮನ. ಅಂದು ಕಾಲೇಜಿನಲ್ಲಿ ನಮ್ಮ ಮಿಲನ, ಇಂದು ಇಲ್ಲಿ ಆರಂಭ. ನಾನು ನಿನ್ನಂತ ವ್ಯಕ್ತಿಯನ್ನೇ ಕಾಯುತ್ತಿದ್ದೆ. ಇನ್ನು ಮುಂದೆ
ನನ್ನ ಕ್ರೌರ್ಯದ ಕಾಯಕಕ್ಕೆ ಕಾಲು ಎಂಬ ನಾಡದರೆ ಅದಕ್ಕೆ ಬೌಡಿಗಾರ್ಡ್ ನೀನು. ಪ್ರಕಾಶ್, ಎಲ್ಲಿ ಬಾ, ಊಟಕ್ಕೆ ಹೋಗೋಣ. ಕನ್ನಡ ಮಣ್ಣ ಮಂಡಬೇಕು ಬದುಕು ಎತ್ತಬಂಡಿ ಇದು ಎಣ್ಣೆ ಬೇಕನ್ರಿ? ಎಣ್ಣೆ ಬರ್ರಿ ಬರ್ರಿ ಬರ್ರಿ. ಗಾಂಧ ಎಣ್ಣೆ, ಕೊಬ್ಬರಿ ಎಣ್ಣೆ, ಸಕ್ಕರೆ ಎಣ್ಣೆ ಐತ್ರಿ. 50% ಡಿಸ್ಕೌಂಟ್ ಐತಿ ನೋಡ್ರಿ ನಮ್ಮ ಕಡೆ. 100 ರೂಪಾಯಿ ಕೆಜಿ ಇದ್ದದ 50 ರೂಪಾಯಿ ಕೆಜಿ. ಬರ್ರಿ ಬರ್ರಿ. ಒಮ್ಮೆ ನಾನು ಎಣ್ಣೆ ತಗೊಂಡು ಅಡಿಗೆ ಮಾಡಿ ನೋಡ್ರಿ. ಸೂಪರ್ ಸೂಪರ್ ಐತ್ರಿ. ಬರ್ರಿ. ಕೊನು ಇಲ್ಲ ಮೆಸೇಜಿಲ್ಲ ನಿಂದು ಎಲ್ಲಿರುವೆ ನಾನು ಮುಂದೆಯೇ ನಿಂತಿರುವೆ. ಕೊನು ಇಲ್ಲ ಮೊನ್ನೆ ಸಲಕ ನನಗೆ ಇದ್ದೆ ಸೆಟ್ಟು ಹಾಕೊಂಡಿದ್ದೆ ನಿಜವಾದ ಪ್ರೀತಿಯಿಂದ ಬಾಳ್ಕೊಂಡು ಇಲ್ಲ ದಿನ ಎಣ್ಣೆ ಕುಡಿದಿನಂತ ಬಾಳುವಾಗ. ಕೊನು ಇಲ್ಲ ಮೆಸೇಜಿಲ್ಲ ನಿಂದು ಎಲ್ಲಿರುವೆ ನಾನು ಪ್ರೀತಿಯಲ್ಲಿಯೇ ನಿಂತಿರುವೆ. ಸಾವಿರ ಜನ್ಮದ ಹಿಂದಿನ ಗೆಳತಿ ನಿನಗೆ ಕಂಡಾಗ ನೀನನ್ನು ಹೊರತಿ ಮೊದಲು ನೀನ ಅದ್ನಡಿ ಲಡಕಿ ಮೊದಲು ನೀನ ಸುಮರ ಲಡಕಿ ಹುಡುಸಿದ ಹೊರಗಿ ಹುಡುಗಿ ಹುಡುಸಿದ ಹೊರಗಿ ಹುಡುಸಿದ ಹೊರಗಿ ಹುಡುಗಿ ಹುಡುಸಿದ ಹೊರಗಿ ಬಿಟ್ಟ ಹುಡುಗಿ ನೀ ಹೆಂಗ ಇರತಿ ಬಿಟ್ಟ ಹುಡುಗಿ ನೀ ಹೆಂಗ ಇರತಿ ಇಲ್ಲೇನ ನಿನ್ನ ಗರತಿ ಹುಡುಗಿ ಇಲ್ಲೇನ ನಿನ್ನ ಗರತಿ ಇಲ್ಲೇನ ನಿನ್ನ ಗರತಿ ಹುಡುಗಿ ಇಲ್ಲೇನ ನಿನ್ನ ಗರತಿ. ಹೆಂಗೆಂಗ ಇದ್ದ ನಾನು ಹೆಂಗೆಂಗ ಬೆಳೆದ ನಾನು ಹೆಂಗೆಂಗ ಇದ್ದ ನಾನು ಹೆಂಗೆಂಗ ಬೆಳೆದ ನಾನು ಈ ಹುಡುಗಿ ಹಿಂದೆ ಬಿದ್ದಿದ್ದೆ ಕಣ್ಣೀರೇ ಕತ್ತಿಟ್ಟಬಿಟ್ಟೆ ಈ ಹುಡುಗಿ ಹಿಂದೆ ಬಿದ್ದಿದ್ದೆ ಕಣ್ಣೀರೇ ಕತ್ತಿಟ್ಟಬಿಟ್ಟೆ. ಮಾಡಲ್ ಹೆಂಗೋ ಜಗಳ ಹಚ್ಚಬೇಡ ಊರಿಗೆ ಬಂದೆ ಜಗಳ ಹಚ್ಚಬೇಡ ಊರಿಗೆ ಬಂದೆ. ಚೂಡಿದರ ಉಟ್ಟುಕೊಂಡ ಬರಬೆಳಕೂರಿ ಚೂಡಿದರ ಉಟ್ಟುಕೊಂಡ ಬರಬೆಳಕೂರಿ ಚೂಡಿದರ ಬಿಡುವಿಲ್ಲ ಬೆಳಬಿ ಹೂರಿ ಚೂಡಿದರ ಉಟ್ಟುಕೊಂಡ ಬರಬೆಳಕೂರಿ ಚೂಡಿದರ ಬಿಡುವಿಲ್ಲ ಬೆಳಬಿ ಹೂರಿ ಈ ಮುಟ್ಟವನ ಸೇರಿ ನನ್ನ ಹಾಯುವುದಿಲ್ಲ ಮೂರಿ ಮುಟ್ಟವನ ಸೇರಿ ನನ್ನ ಹಾಯುವುದಿಲ್ಲ ಮೂರಿ ನಡಿ 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 ಚೂಡಿದರ ಉಟ್ಟುಕೊಂಡ ಬರಬೆಳಕೂರಿ ಚೂಡಿದರ ಬಿಡುವಿಲ್ಲ ಬೆಳಬಿ ಹೂರಿ
ತೊಡಿಗರ ಉಟ್ಟುಕೊಂಡ ಬರಬರ ಕೂಡಿ ತೊಡಿಗರ ಬಿಡುವುಲ್ಲ ಬೆಳವಿ ಕಾಣ್ತಿದೀಯ ಹುಡುಗನ ಕಿತ್ತಲಕ್ಕೆ ಹುಡುಗಿನ ಗುಟ್ಟಿಬನ ನೀನು ಚಂದ ಕಾಣ್ತಿದೀಯ ಹುಡುಗನ ಕಿತ್ತಲಕ್ಕೆ ಹುಡುಗಿನ ಗುಟ್ಟಿಬನ ಕರೆಯ ನಾಚಿಸುವವರೆಗೆ ಎಲ್ಲಿನ ಬಸನ ಸೇರೋಣ ಮೈಯ ಮಾತಕ ಕಣ್ಣ ನೋಟಕ ಹಾಜರದಾಯಿಹನ ಇದ್ಯಾವ್ದಪ್ಪ ಕೋಳಿ ಕತ್ತಿ ಮಾರು ಹುಡುಗಿ ಏ ಹುಡುಗಿ ಹಂಗ್ಯಾಕ ಹೋಗತ್ತಿ ಹೊಂದಕ್ ಹೋಗಿದಂಗ ಸಾವಕಾಶ ಕೊಡಲ್ಲ ಬರ್ರಿ ಬರ್ರಿ ಎಣ್ಣೆ ಬೇಕೇನ್ರಿ ಎಣ್ಣೆ ಬೆಳಗಿನ ಜಾವದಾಗ ಕೂಗುತ್ತಿರುವ ಎಣ್ಣೆ ಬೇಕೇನ್ರಿ ಎಣ್ಣೆ ಎಂತ ಎಣ್ಣೆ ಗಾಣಿ ಕೊಬ್ಬರಿ ಏನ್ರಿ ಬೆಳಸಾಯ್ತಿಲ್ಲ ಫುಲ್ ಬೆಳೆಸಿದ್ರಿ ಏನು ಮಿಕ್ಸ್ ಆಗಿಲ್ಲ ಏನು ಮಿಕ್ಸ್ ಇಲ್ರಿ ಸ್ಪೆಷಲ್ ಪ್ಯೂರ್ ಐತ್ರಿ ವಾವ್ ಸೂಪರ್ ಚಲೋ ಆತಲ್ಲ ಹೌದು. ಬರ್ರಿ ಬರ್ರಿ ಬೆಳಗಿನ ಜಾವದಾಗ ಕೂಗುತ್ತಿರುವ ಕೋಳಿ ಸುಳಿದಾಡುತ್ತಿರುವ ಸುಳಿಗಾಳಿ ದಿನನಿತ್ಯ ತಿನ್ರಿ ನನ್ನ ತತ್ತಿ ಆಕೈತಿ ಆ ಮನಸ್ಸಿಗೆ ತಂಗೋಳಿ ನೋಡ್ರಿ ಸರ್ವಜ್ಞರು ಒಂದು ಮಾತು ಹೇಳ್ರಿ ಏನಂತ ದುಂಡ ಮುಖ ಇರುವ ಹೆಣ್ಣು ಚಂದ ಹಾ ಒಡ್ಡ ಇರುವ ಹೊಲ ಚಂದ ಹಾ. ಗಿಡ್ಡ ಇರುವ ಹೆಂಡತಿ ಚಂದ ಯಾಕ ಊದ್ದಂಗ ಇದಾಗಂಗಿಲ್ಲ ಗಿಡ್ಡ ಇದ್ರನ ಚಂದ ಸರ್ವಜ್ಞ ಹೇಳ್ತಿದ್ದ ನಾ ಹೇಳ್ತಲ್ಲ ನೋಡ್ರಿ ಅದಕ್ಕ ಈ ತತ್ತಿ ಮಾರು ಹುಡುಗಿ ಬಾಳ ಗಿಡ್ಡ ಬಾಳ ಚಂದ ಐತಿ ಅಂದಂಗ ಮೇಡಮ್ ಮಾಡ್ತೀರೇನ್ರಿ ಎಣ್ಣಿದ ಏನ ಎಣ್ಣಿದ ಯಾಕೆ ಏನ್ರಿ ಅಬ್ರ ಹಚ್ಚಿರ್ಲ ಒದರಾಕತ್ತಿರ್ಲ ಹಿಂದಿನ ಜನ್ಮದಾಗ ಕಪ್ಪೆ ಏನು ಮತ್ತೆ ಹೌದ್ರಿ ನಾ ಹಿಂದಿನ ಜನ್ಮದಾಗ ಕಪ್ಪೆ ಆಗ್ಬಿಟ್ಟಿದ್ನಿ ನೀವು ಕರಿ ಕಾಯಿ ಆಗ್ಬಿಟ್ಟಿದ್ರಿ ಊರು ತುಂಬಾ ಕಾ 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 ಅಂತ ಒದರಾಕತ್ತಿರಲ್ಲ ನಾವು ಕೂಡ ಹಿಂದಿನ ಜನ್ಮದಾಗ ಕಪ್ಪೆ ಆಗಿರ್ತೀವೋ ಕಾಯಿ ಆಗಿರ್ತೀವೋ ಯಾರಿಗ್ ಗೊತ್ತೈತಿ ಸುಮ್ಮ ಹೊಟ್ಟೆ ಕಿಚ್ಚಿ ಮಾತಾಡೋದ್ರಿ ಹೌದೇನ್ರಿ ಹ್ಞೂನ್ರಿ ಈ ತತ್ತಿ ಮಾರು ಹುಡುಗಿ ಬಾಳ ಬೆಂಕಿ ಐತದ ಇದನ್ನ ನನ್ನ ಗಾಳ ಹಾಕೊಂಡ ಬಿಡ್ತೇನೆ ಅಂದಂಗ ಹುಡುಗಿ ನಿಂದ ಎಲ್ಲಿ ಐತಿ ಏನ ಎಣ್ಣೆ ಮಾರೋ ಮಾಮ ಊರಲ್ಲಿ ನಮ್ದ ಜಬ್ಲುಗುಂಡಿ ಜಬ್ಲುಗುಂಡಿ ಮತ್ತ ನಿಮ್ದ ಯಾವ ಊರು ನಮ್ದು ಅದ್ರ ಪಕ್ಕದಾಗ ಬಚ್ಚಲಗುಂಡಿ ಅಂತ ಹೋಗಿ ಹುಡುಗಿ ನಿಮ್ಮ ಊರ ಬಚ್ಚಲ ಜಬಲಗುಂಡಿ ನಿನ್ನ ಹೆಸರೇನ ನನ್ನ ಹೆಸರು ಹೇಳ್ರ ಹೇಳ ಸಾವಕಾಶ ಇರ್ಲಿ ಬೇಡ ಹೇಳ ಹೇಳ ಹೇಳಿ ಹೇಳ ಸಾವಕಾಶ ಹಂಗ್ಯಾಕ ಹೆಸರು ಬೇರೆ ಹಂಗ್ಯಾಕ್ ಮಾಡ್ತೀರಿ ಅದು ಹಂಗ ಅದು ಒಂದ್ ನಮೂಗಿ ಇಲ್ಲಿ ಏನ್ ತ್ರಾಸ ಆಗ್ಬೇಕು ಥಂಡೆ ತೇಟಿ ಈಗ ತಾಂಡಿದ್ ಬಿಡ ಒಂದ್ ನಮೂನಿ ಎಲ್ಲೆಲ್ಲರೂ ನೀರು ಬರಾಕತ್ತ ಮೈಯಾಗ ಅಂದ್ರೆ ಬೇವ್ರಣಿ ಬರಾಕತ್ತ ಒಂದೆ ಮತ್ ನೀವ್ ಬೇರೆ ತಿಳಿಬೇಡ್ರಿ ನನ್ನ ಹೆಸರ ಹೇಳ್ತೀನಿ ಕೇಳ್ರಿ ಹೇಳ್ರಲ್ಲ ಆ ಹೆಸರಿನಾಗಿಲ್ಲ ಅಷ್ಟು ಕಸರು ದಿನ ತಿಂತಿದ್ದ ನಮ್ಮ ಅಪ್ಪ ಕಿನಿ ಮೊಸರು ದೋಸ್ತ 17 ವಯಸ್ಸಿನಾಗ ಆಗ್ಯಾರ ನಮ್ಮ ಬಸರ ಆಮೇಲೆ ಹೆತ್ತ ಪ್ರೀತಿಯಿಂದ ಇಟ್ಟರ ನನಗ ಮಿಸ್ ರತ್ನಾಬಾಯಿ ಅಂತ ಹೆಸರ ಎಲ್ಲರೂ ರತ್ತಿ ರತ್ನ ಅಂತ ಕರೀತಾರೆ ಚಂದ ಇದೀನೇನ ಅಲ್ಲಪ್ಪ ನಚ್ಚಿ ಬರ್ತೈತಿ ಮತ್ತೆ ನನ್ನ ಹೆಸರು ಕೇಳಿದ್ರಿ ನನ್ನ ಹೆಸರು ಹೇಳ್ತೀರಿ ನಿಮ್ದ ಪೂಚ್ ಅಲ್ಲಪ್ಪ ಹೆಸರು ಪೂಜಲ್ರಿ ಪೂಚ್ ನೀ ಪೂಚನ ಗೀಸ್ತೇನೆ ನನ್ನ ಹೆಸರು ವೀರಭದ್ರ ಅಂತ ನೀವು ಬೇಕಾದ್ರೆ ಪ್ರೀತಿಯಿಂದ ವಿರೂಪಾಕ್ಷಿ ವೀರಪ್ಪ ಅಮ್ಮ ವೀರಭದ್ರ ಅಂತ ಕರಿಲ್ಲ ಯಾರಿಗೆ ನಿನಗ ನೋಡ್ರಿ ಅವ್ನು ವೀರಭದ್ರ ಅಂತ ಕರಿಬೇಕ ಮಗ ಅವ ಕರೆಯುವುದಿಲ್ಲ ಆಗೈತಿ ಏನಂದ್ರೆ ಕರೆಯುವುದಿಲ್ಲ ನೋಡ್ರಪ್ಪ ನಮ್ಮ ನೋಡಿದ ಕರೀದಿದ್ದ ಕಾಣಿದೆ ಫಳ ಹೊಳ್ಯಾಕೈತಿ ನಿಮ್ಮ ಟೂತ್ ಪೇಸ್ಟ್ ನಲ್ಲಿ ಉಪ್ಪು ಇದೆ ಉಪ್ಪಿಲ್ಲ ಅರಿಶಿನ ಪುಡಿ ಇದೆ
ಅಂದ್ರೆ ನಿನ್ನ ಕರೆ ಇದೆಯಾ? ನಮ್ದು ಇದ್ರಲ್ಲಿ ಕರಿ ಇಡ್ಲಿ ತಪ್ಪ ನೀವು ತಪ್ಪು ತಿಳ್ಕೊಂಡಿರಿ. ಯಾಕ್ರಿ? ಕರಿ ಇಡ್ಲಿ ಮಹತ್ವ ನಿಮ್ಗೇನು ಗೊತ್ತಿಲ್ರಿ. ಏನೈತ್ರಿ? ದಿನ ಬೆಳಿಗ್ಗೆ ಎದ್ರ ತಿಕ್ಕಾಕ ಅದ ಬೇಕ್ರಿ. ಹಲ್ಲು ತಿಕ್ಕಾಕ್ರಿ. ಹಿಂಗಂದ್ರೆ ಹೌದ್ರಿ. ಅಂದಂಗ ಹೋಗ್ಲಿ ಬಿಡ್ರಿ. ರತ್ನ ನಿಮ್ಮ ಗಂಡ ಮಕ್ಕಳ ಮರಿಯಲ್ಲ ಆರಾಮದಾರ್ರಿ? ಎಲ್ಲಾರು ಆರಾಮ. ಎಲ್ಲಾರು ಆರಾಮದಾರ? ಗಂಡ ಏನಂದಿ? ಗಂಡ ಮಕ್ಕಳ ಮರಿಯಲ್ಲ ಆರಾಮದಾವ? ತೆಗಿಬೇಡ ಅದ್ರ ಸುದ್ದಿನ ತೆಗಿಬೇಡ. ಸುದ್ದಿ ಹಿಂಗ ಅದ್ರ ಸುದ್ದಿ ಕೇಳಬೇಡ ಅಂದೆ. ತೆಗಿಬೇಡ ಅಂದ್ರೆ ಮನೆ ಯಾರು ಒಂದ ಕೇಳಬೇಡ ತೆಗಿಬೇಡ. ಅದನ್ನೇನೋ ಕೇಳಿದ್ರೆ ಇಲ್ಲಿಂದ ಇರೋದು ಇಲ್ಲಿ ತನ ಊರಿಕತ್ತ. ಹಂಗ ಮಾಡ್ಕೋಬೇಡ. ಎಲ್ಲಿಂದ ಹೇಳು? ಇಲ್ಲಿಂದ ಇರೋದು ಇಲ್ಲಿ ತನ ಊರಿಕತ್ತ. ನನ್ನ ಮದುವೆ ಆಗೋ ಗಂಡ ಅವನ ಅಜ್ಜಿ ಪಿಂಡ. ನೀವ್ ಯಾಕೆ ಚಿಂತೆ ಆಗಕತ್ತೀರಿ? ನೀವೆಲ್ಲ ನನ್ನ ತಮ್ಮರ ಸರಿಸೋಣ. ಅವ್ರು ಬೇರೆ ತಿಳ್ಕೊಳಕ್ಕಾಗ. ನನ್ನ ಮದುವೆ ಆಗೋ ಗಂಡ ಯಾವ ಮೂಲೆ ಮನಮುಕ್ಕಾಯಿ ಮಕ್ಕೊಂಡ ನೇರು ದೇವ್ರಿಗೆ ಗೊತ್ತು. ಆ ದೇವರಿಗೆ ಗೊತ್ತು, ಯಾವಕ್ಕೆ ಗೊತ್ತು. ಅಂದ್ರ ಇನ್ನೂ ಮದುವೆ ಆಗಿಲ್ಲ ನಂಗ ಆತ ಬರೋಬ್ಬರ ಆತ. ನಿಂದು ಮದುವೆ ಆಗಿಲ್ಲ, ನಂದು ಮದುವೆ ಆಗಿಲ್ಲ. ಒಂದಾತ ಸಟ್ಟ ಇಬ್ರದು ಹಣೆ ಬರ ಒಂದೇ ಬರ್ತಾಳ ನಂಗ. ಅಂದಂಗ ನಿಮ್ಗೆ ಎರಡು ಕೊಡ್ತೀರೇನ? ಏನು ತತ್ತಿ ತತ್ತಿ ತಗೊಂಡೆ ಬಿಡಲ್ಲ ಯಾರು ಅಂತ. ನಿಮ್ಗೆ ಎರಡು ತತ್ತಿ ಕೊಡ್ರಿ, ನನ್ನ ಡಬ್ಬಿ ಎಣ್ಣೆ ಆಗ್ತಲ್ಲ ನಿಮ್ ಡಬ್ಬಿ. ಏನಂತ ತಗೊಂಬಂದಿಲ್ಲ? ಡಬ್ಬಿ ತಗೊಂಡ್ ಬರ್ಬೇಕ್ರಿ. ಹಂಗ್ ಬಿಟ್ಟು ಬರಬಾರ್ದು. ಯಾಕಂದ್ರ ಪರ್ಸಂಗ್ ಹೆಂಗ್ ಬರ್ಬೇಕು ಹೇಳಕ್ ಬರಂಗಿಲ್ಲ. ನಂದು ಮನ್ಯಾಗ ಬಿಟ್ಟು ಬಂದೀನಿ, ಬೇಕಾದ್ರೆ ನಾಳೆ ತಗೊಂಡ್ ಬರ್ತೀನಿ. ಅವಾಗ ಹಾಕಿಲ್ಲ. ಯಾವಾಗ ಹಾಕಕ್ ಬರ್ತೈತ್ರಿ? ಅಂದಂಗ ನೀವು ಹಂಗಂದ್ರ ಹೆಂಗ್ ಸೈ, ಹಿಂಗಂದ್ರ ಹೆಂಗ್ ಸೈ. ಒಟ್ಟು ಇವತ್ತು ರಾತ್ರಿ ಬಂದ್ಬಿಡ್ರಲ್ಲ. ರಾತ್ರಿ ಅಂದ್ರೆ 7 ಗಂಟೆ ಸುಮಾರು ಬರಲ್ಲ. 7 ಗಂಟೆ ಸುಮಾರು ಬರ್ಬೇಡ್ರಿ, ನಜರ್ ಬೆಳಗ್ಗೆ ಇರ್ತೈತ್ರಿ. 8, 8:30, 9 ಸುಮಾರು ಬರ್ರಿ. ಎಣ್ಣೆ ಹಾಕಿ ಕಳಿಸ್ತೇನೆ ನಿಮ್ಗೆ ಬ್ಯಾಗ್. ಆಯ್ತು ಬಿಡ್ರಿ, ನೀವು ಹೆಂಗ್ ಅಂತೀರ. ಆಯ್ತು ಬರ್ಲಿ. ಹಂಗಂದ್ರ ನಾ ಒಂದು ವಿಷಯ ಕೇಳ್ತಾನೆ ಕೇಳಿ. ಒಂದ್ ಯಾಕೋ ಮಾಮ ನೀ ಹೇಳ್ತೀನಿ ನಂಗೆ ಕೇಳಕ್ ರೆಡಿ. ಅದನ್ನ ಹತ್ತು ತ್ರಿಮೂರ್ತಿಗಳು ಸೋತರು, ಅನಸೂಯಳ ಪತಿವ್ರತ ಧರ್ಮಕ್ಕೆ. ತಪಸ್ಸು ಮಾಡು ಋಷಿಮನಿಗಳು ಸೋತರು, ಹದಿಬದಿಯ ಧರ್ಮಕ್ಕೆ. ಈ ಎಣ್ಣೆ ಮಾರು ವೀರಭದ್ರ ಸೋತ ಈ ನಿನ್ನ ತತ್ತಿ ಮಾರು ಹುಡುಗಿಗೆ. ಈ ನನ್ನ ತತ್ತಿ ನೀ ಸೋತಿ ಅಂದ ಬಳಕ ನೀ ಮನುಷ್ಯ ಜಾತಿ ಮಾಲ್ನಿ ಅಂದ್ರ ಕೊಳೆ ಜಾತಿ ಮಾದೀನಿ. ಹೌದು ರತ್ನ, ನೀ ಹೇಳ್ತಿ ಕರೆಕ್ಟ್ ಐತೆ. ಯಾಕಂದ್ರ ನಮ್ಮವ್ವ ನನ್ನ ಹಡಿತ್ನ್ಯಾಗ ಕೋಳಿ ಗುಣದ ಪತ್ ಹೊಸ ಹಾಕಿದ್ರಂತ. ಕೋಳಿ ಮರಿತಿ ಹಾಕಿಟ್ಟಿರ್ತಾರಲ್ಲ ಅಲ್ಲಿ. ಆ ಕೋಳಿ ಕಾವು ನನ್ನ ಮ್ಯಾಗ ಬಿದ್ದ ಅರ್ಕಳಿ ಮಕ್ಕಳ ಕೋಳಿ ಜಾತವನ. ಅದ್ರಾಗ ಹುಂಜಿಂಜ ಆಯ್ತು. ಹುಂಜಿಂಜ ಹೌದು ಮುಂಜ ಮತ್ತ ಕೋಳಿ ಕುಡಿದ್ರೆ ಹೆಂಗಾಗತ್ರಿ? ಅದ ಅವ್ರಿಗೆ ಗೊತ್ತಿರಿ, ನಮಗೂ ಗೊತ್ತಿಲ್ಲ. ಯಾಕೆ ತಂದೆ ಸ್ವಿಚ್ ಆಫ್ ಆಗಿದ್ರೆ ಅದಿರಂಗಿಲ್ಲ? ಅದಿರೇ ಆಯ್ತು ಬಿಡ್ರಿ. ನೀವೇನ್ ಹೇಳಕತ್ತಿಲ್ಲ, ನನಗೂ ಅದ ಬೇಕಾಗಿತ್ತು. ಯಾಕೆ ಹೇಳ್ರಿ? ಹಾ ಹೇಳಿ. ನೀವ ನನ್ನ ನಿನ್ನ ಮಾಡ್ತೀರಿ? ನೀವು ಮಾಡ್ತೀರ, ನಾ ಮಾಡ್ತೇನ್ರಿ. ಮತ್ತ ಹಂಗ ಹೇಳ. ಮಾಡ್ಬೇಕಂದ್ರೆ ಹೆಂಗ್ ತಿಳ್ಕೊಬೇಕು? ಅಲ್ಲ ಅದಕ್ಕೂ ಬೇಡ. ಪ್ರೀತಿ ಯಾಕೆ ತಪ್ಪು ತಿಳ್ಕೊತೀರಿ? ಅಯ್ಯೋ ಪ್ರೀತಿ ಏನ್ರಿ? ನಾನ ಬೇರೆ ತಿಳ್ಕೊಂಡಿದ್ದೀನಿ. ಕಳ್ಳಿ ನೋಡ್ರಿ, ನಮಗೂ ಅಷ್ಟ ಬೇಕಾಗಿತ್ತು. ಹೊಂಟಿ ನೀವು ಎಷ್ಟು ದಿನ ಅಂತ ಇರಕ್ ಸಾಧ್ಯ ಹೇಳ್ರಿ? ಒಂದು ಹೆಣ್ಣಿಗೆ ಒಂದು ಗಂಡು ಜೋಡಿ ಬೇಡ? ಹೌದಿಲ್ಲ? ನನಗೂ ಹಣ್ಣು ಮಾರಿ ತತ್ತಿ ಮಾರಿ ಎಲ್ಲ ಮಾರಿ ಜೀವನ ಬೇಸರ ಆಗ್ಬಿಟ್ಟೈತಿ. ನೀನ ನನ್ನ ಗಂಡ ರೊಟ್ಟಿ ಜಾರಿ ತುಪ್ಪದಾಗ ಬೆತ್ತ. ಏನ್ ಬಿತ್ತ? ರೊಟ್ಟಿ ಜಾರಿ ತುಪ್ಪದಾಗ ಬೆತ್ತ. ವೀರಭದ್ರ ಕಡೆ ನೀನ ನನ್ನ ಗಂಡ. ಅಂದಂಗ ನೀವು ನಾನು ಮದುವೆ ಮಾಡಕ್ ಬಂದಂದ್ರ ನಾ ರೆಡಿ ಒಂದು ಹೋಗಿಲ್ಲ. ಪ್ರೇಮ ರೋಗ ಹುಡುಗಿ ಎತ್ತಿ ನಿನ್ನ ಕೋಳಿ ತತ್ತಿ ಬಂದೆನಲ್ಲ ಹಳ್ಳಿ ಸುತ್ತಿ. ಹುಡುಗಿ ಎತ್ತಿ ನಿನ್ನ ಕೋಳಿ ತತ್ತಿ ಬಂದೆನಲ್ಲ ಹಳ್ಳಿ ಸುತ್ತಿ. ಹುಡುಗಿಯ ಆಸಕ್ತಿ
ಮನಸ ಮಾಡಕ್ಯಾಕ ಹೋಗ ಬಂದೆ ನರು ನಿನ್ನ ಕಂಪ ತೋರಿ ಕಾಲ ಕೆಜಿ ನಿನ್ನ ಕಂಪ ತೋರಿ ಕಾಲ ಕೆಜಿ ಕೊಡವ ಹುಡುಗಿ ಎತ್ತಿ ನಿನ್ನ ಕುಳಿತಕ್ಕೆ ಬಂದೆ ನನ್ನ ಹಳ್ಳಿ ಸುತ್ತಿ ಹುಡುಗಿ ಪಾವನ ತಿಂಗಳಾಗ ವಾಟಿಕ ಶಾಂಪೂ ಹಚ್ಚಿ ವಾಟಿಕ ಶಾಂಪೂ ಹಚ್ಚಿ ತೊಳೆದಳ ಏನು ಚಂದನ ತವ ಕೂದಲ ನಾ ಬರ್ತೀನಿ ಅಂತ ತೆರೆದ ಇಟ್ಟಳವರ ಮನೆಯ ಬಾಗಿಲ ಈಗ ದಿವಸ ಇಪ್ಪತ್ತಲ್ಲ ಆಗಿರ್ಲಿಲ್ಲ ಅಲ್ಲೇ
ಎಲ್ಲಿ ಅಂತ ಕೇಳ ಹಳ್ಳದ ದಂಡಿ ಈಗ ಮಂದಿ ಏನಂತಾರೆ ಮತ್ತಿರಂದಲ್ಲಿ ಪೀಕ್ಸಲ್ಲಿ ಕಂಟ್ಯಾಗ ಅಲ್ಲೇ ಅಲ್ಲೇ ಹೋಗೋಣ ಮಾಮ ಅಲ್ಲಿಗೆ ಬಾ